ಕಾಣಿಸ್ತಿದ್ದಾರೆ ನಮ್ಮ ಅಕ್ಕ ಕನ್ನಡ ರಾಜ್ಯೋತ್ಸವ ಸಾಂಗ್ಗೆ ಸೂಟ್ ಆಗೋ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಈಗ ನೀವೇ ಹೇಳಬೇಕು ಕಮೆಂಟಲ್ಲಿ, ಹೌ ಇಸ್ ಮೈ ಸಿಸ್ಟರ್ ಔಟ್ ವೇರ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಇಡಿಗ ಅಫಿಷಿಯಲ್. ನಾವಿವತ್ತು ನಮ್ಮ ಮನೆ ಹತ್ರ ಇರುವ ಈ ಪಾರ್ಕಿಗೆ ಬಂದಿದ್ದೀವಿ. ಸೊ ಬನ್ನಿ ಗಾಯ್ಸ್, ನೋಡ್ಕೊಂಬರೋಣ. ಮಾಡೋಕ್ಕೆ ಅಂತ ಬಂದಿದ್ದೀವಿ, ಯಾಕಂದರೆ ನಾಳೆ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಮೊನ್ನೆ ಒಂದು ರೀಲ್ಸ್ ಮಾಡಿದ್ವಿ. ಇವಾಗ ಒಂದು ರೀಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಪಾರ್ಕಿಗೆ ಬಂದಿದ್ವಿ. ಈಗ ಯಾವುದು ಸಾಂಗ್ ಮಾಡಿದ್ದೀವಿ ಅಂದರೆ ಇದು ಕನ್ನಡವೇ ನಮ್ಮಮ್ಮ. ನೋಡಿ ಗಾಯ್ಸ್, ನಾನು ಮತ್ತು ನಮ್ಮ ಅಕ್ಕ ಪ್ರತಿದಿನ ನಿಮಗೆ ಒಂದೊಂದು ರೀಲ್ಸಲ್ಲಿ ನಾವು ಬರ್ತಿರ್ತೀವಿ. ಓಕೆ, ಸಿ ದಿ ಪಾರ್ಕ್, ಬನ್ನಿ ಗಾಯ್ಸ್. ನಮ್ಮ ಮನೆ ಹತ್ರ ಇರೋ ಬ್ಯೂಟಿಫುಲ್ ಪಾರ್ಕ್ ಇದು. ಸೊ ನಾನು ನಮ್ಮ ಅಕ್ಕ ಮಗ ಗುಜ್ಜಾರಿ ಇಬ್ಬರು ಇಲ್ಲಿಗೆ ಬರ್ತಾ ಇರ್ತೀವಿ. ಅವನ ಹೆಸರು ಗುಜ್ಜಾರಿ ಅಲ್ಲ, ನಾವು ಗಾಯ್ಸ್. ನಮ್ಮ ಅಕ್ಕ ಇದನ್ನು ಕಟ್ಕೊಳಕ್ಕೆ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ನಾವು ಅಲ್ಲಿ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಯಾರ್ಯಾರೋ ಬೇಕು ಅಂತ ನೋಡಬೇಕು ಅಂತಲೇ ಬರ್ತಿದ್ರು ಮುಂದೆಗೆ. ಈ ವ್ಯೂ ಹೆಂಗಿದೆ ಅಂತ ಹೇಳಿ. ಈಗ ನಮ್ಮ ಅಕ್ಕ ಮತ್ತೆ ಕಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಯೂಸ್ ಆಯಿತು ಅಂತ. ಸೊ ಈಗ ವಿಡಿಯೋ ಹಾಕ್ಕೊಂಡು ಮಾಡ್ತಿದ್ದೀವಿ. ಗಾಯ್ಸ್, ನಾವಿವತ್ತು ನೋಡಿ ರಿಕ್ವೆಸ್ಟಿಂಗ್ ಯು. ಸೊ ಗಾಯ್ಸ್, ಇವಾಗ ಈ ಪ್ಲೇಸ್ ಚೆನ್ನಾಗಿದೆ ಅಂದ್ಕೊಂಡು ಇಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಮಿಡಲಲ್ಲಿ ಮಾಡಿದ್ವಿ, ಈ ಸತಿ ಇಲ್ಲಿ ಮಾಡ್ತಿದ್ವಿ. ಈಗ ನೀವೇ ಹೇಳಬೇಕು ಕಮೆಂಟಲ್ಲಿ ಈ ಪ್ಲೇಸ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಈಗ ಗಾಯ್ಸ್, ನಾವು ರೀಲ್ಸ್ ಮಾಡಿ ಮನೆಗೆ ಮತ್ತೆ ಹೋಗ್ತಿದ್ವಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಪಾರ್ಕ್ನೆಲ್ಲ ತೋರಿಸ್ತೀನಿ, ಬನ್ನಿ ಗಾಯ್ಸ್. ನಮ್ಮ ಅಕ್ಕಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಕೆಲಸ ಇರೋ ಟೈಮಲ್ಲೂ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಇಲ್ಲಿಗೆ ಬಂದು ಇಲ್ಲೇ ಪ್ರಾಕ್ಟೀಸ್ ಮಾಡಿ ಇಲ್ಲೇ ಡ್ಯಾನ್ಸ್ ಮಾಡ್ತಾರೆ. ಸೊ ನಮ್ಮ ಅಕ್ಕಗೆ ನೀವು ಸಪೋರ್ಟ್ ಮಾಡಲೇಬೇಕು. ಬನ್ನಿ ಗಾಯ್ಸ್. ಇವಾಗ ನಾವು ಇದನ್ನ ಫುಲ್ಲು ಸುತ್ಕೊಂಡ್ಬರೋಣ. ಬನ್ನಿ. ಮತ್ತು ನೆಕ್ಸ್ಟ್ ಗೋ ಟು छोटू मोटू. छोटू मोटू. ಸೊ ಈಗ ಗಾಯ್ಸ್, ಈಗ ನಾವು ಇಲ್ಲಿಗೆ ಬಂದಿದ್ದೀವಲ್ಲ, ಪಬ್ಲಿಕ್ ಇದೆ. ಸೊ ನಾವೇನು ಮಾತಾಡ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಓಕೆ ಡನ್. ನನ್ನ ಕರ್ಕೊಂಡು ಹೋಗಲ್ಲ, ಬಾ. ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ನೋಡಿದ್ರೆ ಆಲ್ರೆಡಿ 5:30 ಆಗಿದೆ, ಹೋಗಲೇಬೇಕು. ಬನ್ನಿ ಗಾಯ್ಸ್ ಇವತ್ತು ಮತ್ತೆ. ಸೊ ಗಾಯ್ಸ್, ಬನ್ನಿ, ನಾವು ಮನೆಗೆ ಹೋಗ್ತಿದ್ದೀವಿ. ಗಾಡೀಲಿ ಹೋಗ್ಬೇಕಾದ್ರೆ ಒಂದು ಕ್ಯಾಪ್ಚರ್ ಮಾಡ್ತೀವಿ. ಸೊ ಮತ್ತೆ ಅಲ್ಲಿಂದ ಪಾನಿಪುರಿ ತಿನ್ನಕ್ಕೆ ಹೋದಾಗ ನಮ್ಮ ರಾತ್ರಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ಮನೆಗೆ ಹೋಗೋ ತನಕ ಇನ್ನು ಶೂಟ್ ಮಾಡ್ತಿದ್ದೀವಿ. ನಮ್ಮ ಅಕ್ಕಂಗೆ ಮೀಟಿಂಗ್ ಇದೆ, ಸೊ ಅರ್ಜೆಂಟ್ ಹೊರಡಬೇಕು ಅಂತ ಹೋಗ್ತಿದ್ದಾಳೆ. ನನಗೊಂದು ಸ್ವಲ್ಪ ಡ್ಯಾನ್ಸ್ ಮಾಡಬೇಕು, ಇನ್ನು ವ್ಲಾಗ್ ಮಾಡಬೇಕು ಅಂತ ಇಷ್ಟ ಇತ್ತು. ಸೊ ಇವ್ರ ಮೀಟಿಂಗ್ ಅವಾಗ ನಾವು ಅಲ್ಲಿ ವ್ಲಾಗ್ ನಿಲ್ಲಿಸಿದ್ದು. ಈಗ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೀವಿ. ಬನ್ನಿ, ಈಗ ನಮ್ಮ ITL ಲೇಔಟ್ ಹತ್ರ ನಾವು ತಿನ್ನೋಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ಹೇಗಿದೆ ಗೈಸ್? ನೋಡೋಕ್ಕೆ ಟೇಸ್ಟ್ ಮಾತ್ರ ಚೆನ್ನಾಗಿ ಸಖತ್ತಾಗಿದೆ. ಈಗ ನಾವು ಹೊರಡೋ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಈಗ ನಮಗೆ ತಿನ್ನೋಕೆ ಬಿಡಿ. ಬಾಯ್ ಗಾಯ್ಸ್. ಇವಾಗ ನಾವು ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ಮನೆ ದಾರಿ ಬಂತು, ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕು. ನಾಳೆ ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ನಾಳೆನೂ ಮತ್ತೆ ನಾವು ಇನ್ನೊಂದು ವ್ಲಾಗ್ ಮಾಡ್ತಿದ್ವಿ. ಸೊ ನಾಳೆನೂ ಇನ್ನೊಂದು ರೀಲ್ಸ್ ಮಾಡ್ತಿದ್ವಿ. ನೀವು ತಪ್ಪದೆ ಯೂಟ್ಯೂಬ್ ಇಲ್ಲ ಇನ್ಸ್ಟಾಗ್ರಾಮ್ ಇನ್ನೂ ಗೊತ್ತೇ ಇಲ್ಲ ಯಾವುದಕ್ಕೆ ಶೇರ್ ಮಾಡ್ತಿದ್ದೀವಿ ಅಂತ, ಪ್ಲೀಸ್ ಶೇರ್ ಮಾಡಿ.
ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಆಲ್.